ನಮ್ಮ ಮಗಳಾಗೆ ನಮ್ಮ ಮಗಳು ಮಾಡ್ಕೊಂಡಿರೋ ಕೆಲಸನ ನಾವು ನೋಡ್ಕೊಂಡು ಸುಮ್ಮನಾಗು ಅವ್ನಿಗೇನು ಮಾಡ್ತಿರ್ಲಿಲ್ಲ. ಅವ್ನು ಇದ್ದು ಹೇಳ್ಬೋದಾಯ್ತಲ್ಲ. ಅವ್ನು ಯಾಕೆ ಕದ್ದ ಉಸ್ಕೊಂಡ್ರು, ಈಗ ಅವ್ರ ಅತ್ತೆ ಮಾವ ಯಾಕೆ ಕದ್ದ ಉಸ್ಕೊಂಡವ್ರೆ. ಈಗ ನಮ್ಗೇನಂದರೆ ನಮಗೆ ಅವನ್ನ ಇಲ್ಲ ನಮ್ಮ ವರ್ಷಕ್ಕೆ ಒಪ್ಪಿಸ್ಕೊಡ್ಬೇಕು. ಅವಳ ಜೊತೆನೆ ಅವನು ನಾವು ಸುಟ್ಟಾಕಕ್ಕೆ ರೆಡಿಯಾಗಿದ್ದೀವಿ ನಾವು ಅಷ್ಟೇ. ನಮ್ಮ ಮಗಳು ಮಾಡ್ಕೊಂಡೇ ಇಲ್ಲ. ಈಗ ನೀವು ವಿಡಿಯೋದಲ್ಲೇ ಹೋಗಿ ಅಲ್ಲಿ ನೋಡಿ ತೆಗೀರಿ ನೀವು. ನಮ್ಮ ಮಗಳೇ ಮಾಡ್ಕೊಳ್ಳೋದಾದ್ರೆ ಮೇಲೆ ಎತ್ತರಕ್ಕೆ ಚೇರ್ ಹಾಕೊಂಡು ನಿಂತ್ಕೊಂಡ್ರೆ ಮೇಲಿಂದ ದೂರದಿಂದ ನೇತಾಡ್ತವೆ. ನಾವು ಎಷ್ಟೋ ಹೆಣಗಳನ್ನ ನಾನು ಹೋಗಿ ನೋಡಿದ್ದೀನಿ, ಆತ್ಮಹತ್ಯೆ ಮಾಡ್ಕೊಂಡವ್ರನ್ನ ನ್ಯಾಣಕೊಳ್ಳೋರನ್ನ ಬಿಚ್ಚಿದ್ದೀವಿ. ನಾವು ಎದುರ್ಕೊಳ್ಳೋರಲ್ಲ, ನಾವು ನೋಡಿದ್ದೀವಿ. ಇವಳು ಕಾಲು ನೆಲಕ್ಕೆ ಕೂತೈತೆ, ಅವನಿಗೆ ಎತ್ತಿ ನ್ಯಾತಾಕಕ್ಕೆ ಶಕ್ತಿ ಇಲ್ಲದೆ ಹೋಯ್ತು. ಕೆಳಕ್ಕೆ ಹಂಗೇನೆ ಒಂದು ವೇಲ್ ಕಟ್ಬಿಟ್ಟು ಹಂಗೆ ನ್ಯಾತಾಕಿರೋದು ಅವನು. ನಮ್ಮ ಮಗಳು ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ನಮಗೆ ಭರವಸೆ ಏನು, ನಮ್ದು ಏನಿದ್ರು ಈಗ ಹೋಗಿರೋ ಪದಾರ್ಥ ಹೋಯ್ತು. ನಮ್ಮ ಮಗಳು ನಾವು ಮದುವೆಗೆ ಏನು ಖರ್ಚು ಮಾಡಿದ್ದೋ, ನಾವು ಚಿನ್ನ ಏನು ಕೊಟ್ಟಿದ್ದೋ, ಬೆಳ್ಳಿ ಏನು ಕೊಟ್ಟಿದ್ದೋ ಅವೆಲ್ಲ ಮಡಗಬೇಕು. ಮಡಗಂಟ 3 ದಿವಸ ಆದರೂ ಹೆಣ ಇಲ್ಲೇ ಕೊಳ್ತರು ಪರವಾಗಿಲ್ಲ, ನಾವು ಬಾಡಿ ತಗೊಂಡೋಗಕ್ಕೆ ರೆಡಿಯಾಗಿಲ್ಲ. ಅವ್ರ ಅತ್ತೆ ಮಾವ ಪ್ರತಿಯೊಬ್ಬರು ಬರಬೇಕು, ಅವ್ರ ಕುಟುಂಬ ಪೂರ್ತ ಬರಬೇಕು. ಪಕ್ಕದಲ್ಲಿ ಔಸ್ಕೊಂಡು ಕೂತವ್ರಲ್ಲ ಅವ್ರ ಚಿಕ್ಕ ಮಾವ ಅವ್ರ ಅತ್ತೆ ಎಲ್ಲ ಬರಬೇಕು. ಎಲ್ಲರೂ ಇರ್ಲಿಲ್ಲ. ಅವರು ಬರೀ 2 ಮಕ್ಕಳು ಮನೆಯ ಬಾಗ್ಲಲ್ಲಿ ಕೂತಿದ್ದ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದಾಯ್ತಲ್ಲ. ಅವನು ಕರ್ಕೊಂಡು ಹೋಗ್ಬೋದಾಯ್ತಲ್ಲ ಮಕ್ಳನ್ನ. ಇವನೋಗಿ ಔಸ್ಕೊಂಡೋಗ್ತಾನೆ, ಮಕ್ಳನ್ನ ಕರ್ಕೊಂಡು ಹೋಗ್ಬೇಕಾಯ್ತು ಸರ್. ಅವನಿಗೆ ಮಕ್ಳನ್ನ ಯಾಕೆ ಬಿಟ್ಬಿಟ್ಟೋದ ಅಲ್ದೇ ಅವ್ನು ತಪ್ಪು ಮಾಡಿಲ್ಲ ಅಂದಮೇಲೆ ಅವನು ಧೈರ್ಯವಾಗಿ ಕೂತ್ಕೋಬೇಕಾಯ್ತು. ಏನೋ ಹಿಂಗೆ ಆಗೈತೆ ಅಂತಂದು ನಾವೇನು ಅವನೇನು ಇದು ಮಾಡಿಬಿಡ್ತಿದ್ವೋ, ಸಾಯಿಸ್ಬಿಡ್ತಿದ್ವೋ ನಾವು ಹೇಳಿ. ನೀವೇ ಹೋಗಿ ನೋಡಿ, ನೀವು ಹೋಗಿ ತೆಗೀರಿ ನೀವು ಫೋಟೋನ. ಅದು ಬಾಡಿ ನಿಂತಿರೋದು ನಿಮಗೆ ಕಣ್ಣಾರ ಗೊತ್ತಾಗ್ತಿದೆ. ಅದು ನ್ಯಾತಾಕೊಂಡ್ರೆ ಬೇರೆ ಕಾಲ್ಗೂ ಇದಕ್ಕೂ 5 ಅಡಿ 6 ಅಡಿ ಎತ್ತರ ಇರ್ತದೆ. ಅವಳು ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅವಳು ಅಂಥ ಅಟಗಾತಿ ಮಗಳು. ಅವಳು ಅಂಥ ಕಾಲದಲ್ಲೂ ಚೆನ್ನಾಗೇ ಬಂದಿರೋದು, ಇವತ್ತಿಗೂ ಚೆನ್ನಾಗೇ ಬಂದಿರೋದು. ಅವಳು ಏನೇ ಕಷ್ಟ ಇದ್ದರೂ ಅವ್ರ ತಂದೆ ತಾಯಿಗೆ ಹುಷಾರಿಲ್ಲ ಅನ್ನೋದು ಕಾರಣದಿಂದ ಅವಳು ಸ್ವಲ್ಪ ಹೇಳ್ಕೊತಾ ಇರಲಿಲ್ಲ. ಕಷ್ಟನ ಸುಖನ ನಾನು ನೀಸಿ ನಾನು ದಬಾಯಿಸ್ಕೊತೀನಿ, ನನ್ನ ಮಕ್ಕಳು ಸಾಕಬೇಕು ಅನ್ನೋದಿತ್ತು. ಮಕ್ಕಳು ನೋಡಿರಲ್ಲ ನೀವೇ ಹೆಂಗವ್ರಿ ಸರ್ ಮಕ್ಕಳು. ಇವಾಗ ನಾಳೆ ದಿವಸ ಅಮ್ಮನ ಕೊಡಿಸು ಅಂತಾನೆ ಎಲ್ಲಿಂದ ತಂದು ಕೊಡೋಕ್ಕಾಯ್ತಿದೆ ನಾವು, ಎಲ್ಲಿಂದ ತಂದು ಕೊಡೋಕ್ಕಾಯ್ತದೆ. ಈಗ ಅಪ್ಪನಾರ ಹೋದ್ರೆ ಅಮ್ಮನಾರ ಒಬ್ಬರು ಮನೆ ಕೂಲಿ ಮಾಡ್ಯಾರ ಸಾಕ್ತಿಲ್ಲ ಮಕ್ಕಳನ್ನ. ಇವತ್ತು ಅವಳ ಪರಿಸ್ಥಿತಿನ ಅಂತ ಚಿಂದಂಥ ಹುಡುಗಿನ 29 ವರ್ಷ ಹುಡುಗಿಗೆ ಏಜ್ ಆಗಿಲ್ಲ. ಒಂದು 40 ವರ್ಷ 50 ವರ್ಷ ಆಗೋಗೈತೆ. ಏನಕ್ಕೆ ಚಿಕ್ಕ ವಯಸ್ಸಿಗೆ 17 ವರ್ಷಕ್ಕೆ ಮದುವೆ ಮಾಡಿಕೊಟ್ಟು ಆ ಹುಡುಗಿ ಬಾಳಿ ಈ ಥರ ಆಗೈತೆ. 2013ರಲ್ಲಿ ಮದುವೆ ಮಾಡಿಕೊಟ್ಟಿರೋದು. ಈ ಥರ ಮಾಡಿರಲ್ಲ. ಈಗ ಅವ್ರನ್ನ ಹುಡುಕೊಂಡು ನಮಗೆ ತಂದು ಕೊಡಬೇಕು ಅಂತ ನಾವು ಕೇಳ್ಕೊತೀವಿ ಅಷ್ಟೇ. ಯಾರು ಆವಾಗ ಸಿ ಸಿ ಕ್ಯಾಮ್ರಾ ಫಿಟ್ ಮಾಡೋದು ಅಂದ್ಕೊಂಡು ನಮಗೆ ವಿಷಯ ಗೊತ್ತಾಗಿದ್ದು ಹಂಗೆ ಕರ್ಕೊಂಡು ಬಂದು ನೋಡೋಕೆ ಬಂದಾಗ ಸಿ ಕ್ಯಾಮ್ರಾಗಳು ಫಿಟ್ ಮಾಡೋದು ಅಂತ. 1 ವರ್ಷ ಚೆನ್ನಾಗಿ ನೋಡ್ಕೊಳ ಅಂದ್ಕೊಂಡು ಇವರು ಮನೆ ಮಗನಂಗೆ ಅಳಿಯ ಅಂತ ಅನ್ನೋದೇ ಇತ್ತಿದೆ. ಮನೆ ಮಗನಂಗೆ ತುತ್ತು ಮಾಡಿ ಉಣ್ಸೋರು ಅತ್ತೆ ಮಾವನು ಪಾಪ. ಅಷ್ಟು ಮಟ್ಟಿಗೆ ಅವನು ಒಬ್ಬ ಮಗ ಅಂತ ಅಂದ್ಕೊಂಡು 1 ವರ್ಷ ಕಳೀತು. 1 ವರ್ಷ ಕಳೆದ್ಮೇಲೆ ಅತ್ತೆ ಮನೇಲಿ ಮೈದನ್ ಕಾಟ ಆಯಿತು. ಮನೆ ಬಿಟ್ಟೋಗು ಅಂತ ಕಾಟ ಆಯಿತು. ಮನೆ ಬಿಟ್ಟೋಗು ಅಂದಾಗ ಅವ್ರ ಅತ್ತೆ ಮಾವ ಇಲ್ಲಿ ಇರೋ ಮನೆಗೆ ನೀವು ಬೇರೆ ಇರಿ ಅಂತ ಅಂದ್ಬಿಟ್ಟು ಕರ್ಕೊಬಂದು ಇರಿಸಿದ್ಮೇಲೆ ಅತ್ತೆ ಮಾವ ಆದವರು ನೋಡ್ಕೋಬೇಕಲ್ವ. ಆದಷ್ಟು ನನ್ನ ಮಗ ಸರಿ ಇಲ್ಲ, ನನ್ನ ಮಗನ ನಡತೆ ಸರಿ ಇಲ್ಲ, ನನ್ನ ಮಗ ಏನು ಮಾಡ್ತಾನೆ ಅಂತ ಸೊಸೆಗೆ ಬಂದು ಕೇಳಿ ವಿಚಾರಿಸುವಷ್ಟು ಐತೆ ತಾನೆ. ಯಾಕೆ ವಿಚಾರಿಸ್ಲಿಲ್ಲ ಅವರು? 2 ವರ್ಷ ಬಿಟ್ರಲ್ವಾ. 2 ವರ್ಷ ಬಿಟ್ಬಿಟ್ಟು ಡ್ರೈವರ್ಸ್ ಅಪ್ಲೈ ಆಗಿತ್ತು. ಆವಾಗ್ಲೂ 2 ವರ್ಷದಲ್ಲಿ ಊರಿನವರೆಲ್ಲ ಕರ್ಕೊಬಂದು ತಾನೇ ನ್ಯಾಯ ಮಾಡಿ ನಮ್ಮ ಮಗ್ಳಂಗೆ ನಾವು ನೋಡ್ಕೊತೀವಿ ಅಂತ ಅಂದಮೇಲೆ ಇವತ್ತು ಯಾಕಿಲ್ಲ? ಹುಡುಗಿ ಸತ್ತಿ ಒಂದು ನ್ಯಾತಾಡ್ತಾ ಇತ್ತಲ್ಲ, ಬೆಳಿಗ್ಗೆ 5 ಗಂಟೆ ತವಿಂದ ಒಂದೇ ಬಾಡಿ ಬಿದ್ದೈತಲ್ಲ. ಈಗ ಯಾರು ನೋಡ್ತಾವ್ರ? ಅವ್ರ ಅತ್ತೆ ಮಾವ ಬಂದವ್ರ, ಅವ್ರ ಬಳಗ ಬಂದವ್ರ? ಇವತ್ತೊಂದು ದಿವಸ ಬರಲಿ. ಇವಾಗ ಬರಲಿ. ಈಗ ಅವರು ಇವಾಗ ಬಂದು ಅದೇನು ಉತ್ತರ ಕೊಡ್ತಾರೆ ಕೊಡಲಿ. ನಮ್ಮಂಗೆ ನಾವು ಕೊಡ್ತಿದ್ದೀವಿ ನೋಡಿ, ಅದೇ ಥರ ಅವರು ಉತ್ತರ ಕೊಡಲಿ. ಈಗ ನಾವು ಅದೇ ಕೇಳ್ಕೊಳ್ಳೋದು. ಈಗ ನಮಗೆ ಇಲ್ಲ, ಅವನ್ನ ನಮ್ಮ ವಶಕ್ಕೆ ಒಪ್ಪಿಸ್ಬೇಕು ನಾವು. ಅವನ ಜೊತೆ ನಮ್ಮ ಮಗಳ ಜೊತೆನೇ ಅವನು ಸುಟ್ಟಾಕ್ಬಿಡ್ತೀವಿ. ತಾಯಿನೂ ಬೇಡ, ತಂದೆನೂ ಬೇಡ. ತಾಯಿನೇ ಇಲ್ಲದ್ಮೇಲೆ ತಂದೆನೇ ಬೇಡ ನಮಗೆ. ಮಕ್ಕಳ ಪರಿಸ್ಥಿತಿ ಸಾಕ್ತೀವಿ. ಮಕ್ಕಳ ಪರಿಸ್ಥಿತಿನೇ ಹೆಂಗಾರ ದೇವರು ಕಾಪಾಡ್ತಾನೆ ಬೆಳೆಸ್ತೀವಿ ನಾವು ಮಕ್ಕಳು. ನಮ್ಮ ಮಕ್ಕಳ ಪರಿಸ್ಥಿತಿಗೆ ಏನಿಲ್ಲ. ಅವನು ಇದ್ರೂ ಸಾಕ್ತಿರ್ಲಿಲ್ವಲ್ಲ. ಇದ್ರೂ ಪ್ರತಿಯೊಂದೂ ಸಿಲಿಂಡ್ರು ತಾವಿಂದನೂ ಕಳ್ಸೋರಲ್ಲ. ಅಲ್ಲಿಂದ ಹುಣಸೂರಿಂದ ಕಳಿಸ್ಕೊಡೋರು ಸಿಲಿಂಡ್ರು ತಾವಿಂದನೂ. ಮನೆಗೆ ರೇಷನ್ ಕಳಿಸ್ಕೊಡೋರು. ಮಕ್ಕಳಿಗೆ ತಿಂಡಿಗೆ ಫೋನ್ಗೆ ಮಗಳು ಫೋನ್ಗೆ ದುಡ್ಡು ಕಳ್ಸೋರು. ಸ್ಕೂಲ್ ಫೀಸ್ ಕಟ್ಟೋರು. ಪ್ರತಿಯೊಂದು ಎಲ್ಲ ಮಾಡ್ತಿರು. 12-20 ಅವರು ಮಾಡ್ತಿರು. ಮನೇಲಿ ಗಂಡ ಅಂತ ಒಬ್ಬ ಇದ್ದ ಅಷ್ಟೇ ಹೊರ್ತು ಇನ್ನೇನಿಲ್ಲ. ಪ್ರತಿಯೊಂದು ಮಾಡ್ತಿದ್ದವ್ರೆ ನಮ್ಮ ಮನೇಲೇನೆ. ಅವನೇ ಮಾಡಿರೋದು ಅಂತ ನಾವು ಹೇಳ್ತೀವಿ. ಈಗ ಇರೋದೇನೈತೆ ಅವನಿಗೆ ಅವ್ರ ಅತ್ತೆ ಮಾವನಿಗೆ ಬರೋಂಥ ಪ್ರಾಪರ್ಟಿ ಏನೈತೆ ಎಲ್ಲ ಇವತ್ತು ಮಕ್ಕಳು ವಿಷಯಕ್ಕೆ ಆಗಲೇಬೇಕು. ಮಕ್ಕಳ ಹೆಸರು ಆಗಬೇಕು. ಆಗೋಗಂಟ ನಾವು ಬಾಡಿ ತೆಗ್ದು ಮುಂದಕ್ಕೆ ಹೋಗಲ್ಲ. ಅವನು ಬರಲೇಬೇಕು. ಮಂಜುಳ ಅಂತ ಅಷ್ಟೇ ನಾವು